ನಮಸ್ಕಾರ ವೀಕ್ಷಕರೇ. ಪ್ರಪಂಚದಲ್ಲಿ ಎಲ್ಲೇ ಅನಾಚಾರ ನಡೆದಾಗ ದೊಡ್ಡವರ ಬಾಯಲ್ಲಿ ಬರೋದು ಒಂದೇ ಮಾತು, ಇದು ಕಲಿಯುಗ ಕಣ್ರಿ. ಇನ್ನು ಏನೇನಿದೆಯೋ ಆ ಭಗವಂತನಿಗೆ ಗೊತ್ತು ಅಂತ ಹೇಳಿರೋದನ್ನ ನೀವೆಲ್ಲರೂ ಕೂಡ ಕೇಳಿರಲೇಬೇಕು ಅಲ್ವಾ? ಹಾಗಾದ್ರೆ ಕಲಿಯುಗದಲ್ಲಿ ತಪ್ಪನ್ನ ಸರಿ ಮಾಡುವಂತಹ ದೇವರೇ ಇಲ್ವಾ ಅಂತ ನೋಡಿದಾಗ ನಮಗೆ ಕಾಣೋ ಸಿಗೋದು ಕಲ್ಕಿ. ಹಾಗಾದ್ರೆ ಈ ಕಲ್ಕಿ ಯಾರು? ಕಲ್ಕಿಯ ಹೆಸರಿನ ಅರ್ಥ ಏನು? ಕಲ್ಕಿ ಅವತಾರದ ಮೂಲ ಉದ್ದೇಶ ಏನು? ಕಲ್ಕಿ ಅವತಾರದ ಜನನ ಹೇಗಾಯಿತು? ಕಲ್ಕಿಯ ಜೀವನ ಮತ್ತು ಜೀವನ ಧ್ಯೇಯ ಏನು? ಮತ್ತು ಕಲ್ಕಿ ಬಂದ ನಂತರ ಜಗತ್ತು ಕೊನೆಗೊಳ್ಳುತ್ತಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ತಿಳಿಸ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಕೊಡೋ ಒಂದು ಲೈಕಿಂದ, ಒಂದು ಕಮೆಂಟ್ನಿಂದ ಈ ವಿಡಿಯೋ ಹೆಚ್ಚು ಎಂಗೇಜ್ ಆಗಿ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ವೀಕ್ಷಕರೇ, ಕಲ್ಕಿ ಬಗ್ಗೆ ಹೇಳೋಕ್ಕೂ ಮುಂಚೆ ಕೆಲವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದನ್ನು ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಂದ್ರೆ ಮಹಮ್ಮದ್ ಪೈಗಂಬರ್ ಕಲ್ಕಿ ಅವತಾರ ಅನ್ನೋದು. ಹೌದು ವೀಕ್ಷಕರೇ, ಅನೇಕ ಮುಸ್ಲಿಮರು ಮತ್ತು ಕೆಲವು ಅವಮಾನಿತ ಹಿಂದೂಗಳು ಪ್ರವಾದಿ ಮಹಮ್ಮದನ್ನ ಕಲ್ಕಿ ಅವತಾರ ಅಂತ ನಂಬ್ತಾರೆ. ಆದರೆ ಖಂಡಿತ ಅದು ನಿಜ ಅಲ್ಲ. ಮೊದಲನೇ ಕಾರಣ ಏನು ಅಂತ ನೋಡೋದಾದ್ರೆ, ಕಲ್ಕಿ ವಿಷ್ಣುವಿನ 10ನೇ ಅವತಾರ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ವಿಷ್ಣುವಿನ ಈವರೆಗಿನ ಎಲ್ಲ ಅವತಾರಗಳು ಭಾರತೀಯ ಉಪಖಂಡದಲ್ಲಿ ಹುಟ್ಟಿವೆ. ಆದರೆ ಮಹಮ್ಮದ್ ಪೈಗಂಬರ್ ಮಾತ್ರ ಜನಿಸಿದ್ದು ಮೆಕ್ಕಾದಲ್ಲಿ. ಆದರೆ ಅದು ಭಾರತೀಯ ಉಪಖಂಡದಲ್ಲಿ ಇಲ್ಲ. ಮತ್ತೆ 3 ನೀರಿನ ಚಿಹ್ನೆಗಳಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ಅವನು ಹುಟ್ಟುವುದು ಪವಿತ್ರ ದಿನ ಗುರುವಾರವಾಗಿರುತ್ತದೆ. ಅವನ ಹೆಸರು ಮತ್ತೆ ಕೀರ್ತಿ ಭೂಮಿ ಮತ್ತು ಸಮುದ್ರದಲ್ಲಿ ಎಲ್ಲೆಡೆ ಹಾರಾಡುತ್ತದೆ ಅಂತ ಭವಿಷ್ಯವಾಣಿನೇ ಇದೆ. ಈ ಭವಿಷ್ಯವಾಣಿ ಕಲ್ಕಿಗೆ ಸರಿ ಹೊಂದುತ್ತೆ ಹೊರತು ಮಹಮ್ಮದ್ ಪೈಗಂಬರ್ಗೆ ಅಲ್ಲ. ಯಾಕಂದ್ರೆ ಗುರುವಾರವನ್ನ ಪವಿತ್ರ ದಿನವನ್ನಾಗಿ ನಂಬುವಂತಹ ವಿಶ್ವದ ಏಕೈಕ ಪ್ರಮುಖ ಧರ್ಮವೆಂದ್ರೆ ಅದು ಹಿಂದೂ ಧರ್ಮ. 3 ನೀರಿನ ಚಿಹ್ನೆಗಳು ವಾಸ್ತವವಾಗಿ 3 ಜಲಮೂಲಗಳಾಗಿವೆ ಅಂತ ಅನೇಕ ವಿದ್ವಾಂಸರು ಕೂಡ ನಂಬ್ತಾರೆ. ಅಂದ್ರೆ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ, ಭಾರತದ ಕನ್ಯಾಕುಮಾರಿಯಲ್ಲಿ ಇವು ಸಂಧಿಸುತ್ತವೆ. ಆದ್ರಿಂದ ಈ ಭವಿಷ್ಯವಾಣಿ ಕಲ್ಕಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ವೀಕ್ಷಕರ, 2ನೇ ಕಾರಣ ನೋಡೋದಾದ್ರೆ, ಕಲ್ಕಿ ಅವತಾರವು ಇಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ ಅಂತ ಉಲ್ಲೇಖವಾಗಿದೆ. ಆದರೆ ಮಹಮ್ಮದ್ ಪೈಗಂಬರ್ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿಲ್ಲ. 3ನೇ ಕಾರಣ, ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಅವತಾರ ಹುಟ್ಟುತ್ತದೆ. ಆದರೆ ಮಹಮ್ಮದ್ ಪೈಗಂಬರ್ ಹುಟ್ಟಿದಂತಹ ಸಮಯದಲ್ಲಿ ಕಲಿಯುಗ ಮುಗಿಯುವಂತಹ ಅಂತರದಲ್ಲಿ ಇರಲಿಲ್ಲ. 4ನೇ ಕಾರಣ, ಪ್ರವಾದಿ ಮಹಮ್ಮದ್ ಅವರು ಯಾವುದೇ ಅಂತಹ ದೈವಿಕ ಆಯುಧಗಳನ್ನು ಹೊಂದಿರಲಿಲ್ಲ. ಆದರೆ ಕಲ್ಕಿಗೆ ಶಿವ ದಿವ್ಯ ಖಡ್ಗವನ್ನ ಕೊಟ್ಟಿರುತ್ತಾನೆ. ಇದೇ ಖಡ್ಗದಿಂದ ಕಲ್ಕಿ ರಾಕ್ಷಸರನ್ನ ನಾಶ ಮಾಡೋದು. ವೀಕ್ಷಕರೇ, ಇದಿಷ್ಟು ಮಾಹಿತಿ ಎಲ್ಲಾ ಹಿಂದೂಗಳಿಗೂ ತಿಳಿಯಲೇಬೇಕು. ಈಗ ಕಲ್ಕಿಯ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಕಲ್ಕಿ ಎಂಬ ಹೆಸರು ಸಂಸ್ಕೃತ ಪದವಾದಂತಹ ಕಲ್ಕದಿಂದ ಹುಟ್ಕೊಂಡಿದೆ. ಕಲ್ಕ ಎಂದರೆ ಕೊಳಕು ಅಥವಾ ಹೊಲಸು ಎಂದರ್ಥ. ಅದರಿಂದ ಕಲ್ಕಿ ಎಂಬ ಹೆಸರಿನ ಅರ್ಥ ಕೊಳಕು ಅಥವಾ ಕತ್ತಲೆಯ ನಾಶಕ. ಹೌದು ವೀಕ್ಷಕರೇ, ಕಲ್ಕಿಯ ಅವತಾರವನ್ನ ವೇದಗಳಲ್ಲಿ ಉಲ್ಲೇಖಿಸಿಲ್ಲ. ಆದರೆ ಮಹಾಭಾರತ, ವಿಷ್ಣು ಪುರಾಣ, ಮತ್ಸ್ಯ ಪುರಾಣ, ಭವಿಷ್ಯ ಪುರಾಣ, ಕಲ್ಕಿ ಪುರಾಣ ಮತ್ತು ಭಗವತ್ ಪುರಾಣ ಸೇರಿದಂತೆ ಅನೇಕ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಎಲ್ಲಾ ಉಲ್ಲೇಖಗಳಲ್ಲಿ ಭಗವಾನ್ ಕಲ್ಕಿಯನ್ನ ಸಾಮಾನ್ಯವಾಗಿ ದೇವದತ್ತ ಎಂಬ ಆರುವ ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುವಂತೆ ಚಿತ್ರಿಸಲಾಗಿದೆ. ದೇವದತ್ತ ಎಂಬ ಕುದುರೆಯು ವಿಷ್ಣುವಿನ ವಾಹನ ಗರುಡನೇ ಹೊರತು ಬೇರೇನೂ ಅಲ್ಲ. ಅವನು ತನ್ನ ಬಲಗೈಯಲ್ಲಿ ಪ್ರಜ್ವಲಿಸುವಂತಹ ಖಡ್ಗವನ್ನು ಮತ್ತು ಎಡಗೈಯಲ್ಲಿ ಗುರಾಣಿಯನ್ನು ಹಿಡಿದುಕೊಂಡು ಇರ್ತಾನೆ. ಅವನು ತನ್ನ ತಲೆಯ ಮೇಲೆ ಕಿರೀಟವನ್ನು ಹೊಂದಿರುವಂತೆ ರಾಜನಂತೆ ಕಾಣ್ತಿರ್ತಾನೆ. ಕೆಲವು ಚಿತ್ರಗಳಲ್ಲಿ ಕಲ್ಕಿ ನೀಲಿ ಬಣ್ಣವನ್ನು ಹೊಂದಿರ್ತಾನೆ ಅಂತ ತೋರಿಸಿದ್ದಾರೆ. ಇನ್ನು ಕೆಲವು ಚಿತ್ರಗಳಲ್ಲಿ ಕಲ್ಕಿ ಚರ್ಮದ ಬಣ್ಣವನ್ನ ಕಂದು ಬಣ್ಣ ಅಂತ ವಿವರಿಸುತ್ತವೆ. ವೀಕ್ಷಕರೇ, ಕಲಿಯುಗದ ಕೊನೆಯಲ್ಲಿ ಶಾಂಬಲ ಎಂಬ ಹಳ್ಳಿಯಲ್ಲಿ ಕಲ್ಕಿಯು ಬ್ರಾಹ್ಮಣ ಕುಟುಂಬದಲ್ಲಿ ವಿಷ್ಣುವ್ಯಾಸ ಮತ್ತು ಸುಮತಿ ಮಗನಾಗಿ ಜನಿಸ್ತಾನೆ. ಕಲ್ಕಿ ಪುರಾಣದ ಪ್ರಕಾರ ಕಲ್ಕಿಯ ಜೀವನದ ಮುಖ್ಯ ಗುರಿ ಏನಂದ್ರೆ ಕಲಿಯನ್ನ ಕೊಂದು ಸತ್ಯಯುಗವನ್ನ ಸ್ಥಾಪಿಸುವುದಾಗಿರುತ್ತೆ. ವೀಕ್ಷಕರೇ, ಭಗವಾನ್ ಪರಶುರಾಮನು ಕಲ್ಕಿಯ ಗುರುನಾಗಿರ್ತಾನೆ ಮತ್ತು ಅವನು ಕಲ್ಕಿಗೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ತರಬೇತಿಯನ್ನು ನೀಡಿರ್ತಾನೆ. ಕಲ್ಕಿಯು 66 ಕಲೆಗಳ ಮಾಸ್ಟರ್ ಮತ್ತು ವೈದ್ಯಕೀಯ ಜ್ಞಾನದಲ್ಲಿ ಪ್ರವೀಣನಾಗಿರ್ತಾನೆ. ತರಬೇತಿ ಮುಗಿದ ನಂತರ ಶಿವನ ಬಳಿಗೆ ಹೋಗಿ ಪ್ರಾರ್ಥಿಸಿಕೊಳ್ಳುತ್ತಾನೆ. ಶಿವನು ಅವನಿಗೆ ಗರುಡನಿಂದ ಪ್ರಕಟವಾದಂತಹ ದೇವದತ್ತ ಕುದುರೆಯನ್ನ ನೀಡುತ್ತಾನೆ ಮತ್ತು ಭೂತ, ವರ್ತಮಾನ, ಭವಿಷ್ಯ ತಿಳಿದಿರುವಂತಹ ಗಣಿಯನ್ನ ಕೊಡ್ತಾನೆ. ಜೊತೆಗೆ ಶಿವನು ಕಲ್ಕಿಗೆ ದಿವ್ಯ ಖಡ್ಗವನ್ನು ಕೂಡ ಕೊಡ್ತಾನೆ. ವೀಕ್ಷಕರೇ, ಹೀಗೆ ಶಿವ ಮತ್ತು ಪಾರ್ವತಿ ದೇವಿಯು ಪದ್ಮಾವತಿಗೆ ವಿಷ್ಣುದೇವನನ್ನ ಪತಿಯಾಗಿ ಪಡೆಯಲೆಂದು ವರವನ್ನ ನೀಡಿರ್ತಾರೆ. ಯಾರಾದ್ರೂ ಅವಳನ್ನ ಕಾಮದಿಂದ ನೋಡಿದ್ರೆ ಅವನು ತಕ್ಷಣ ಮಹಿಳೆಯಾಗಿ ಬದಲಾಗ್ತಾನೆ. ವೀಕ್ಷಕರೇ, ಆದರೆ ಭಗವಾನ್ ಕಲ್ಕಿಯಿಂದ ಯಾವುದೇ ಸುದ್ದಿ ಇಲ್ಲದೆ ಹಲವು ವರ್ಷಗಳ ಕಾಲ ಕಾದ ನಂತರ ರಾಜ ಬೃಹದತ್ತನು ತನ್ನ ಮಗಳು ಪದ್ಮಾವತಿಗೆ ಸ್ವಯಂವರವನ್ನ ಏರ್ಪಡಿಸ್ತಾನೆ. ಅನೇಕ ರಾಜರು ಮತ್ತು ರಾಜಕುಮಾರರು ಅಲ್ಲಿ ಸೇರಿರ್ತಾರೆ. ಪದ್ಮಾವತಿಗೆ ತನ್ನ ಇಷ್ಟದ ಪತಿಯನ್ನ ಆಯ್ಕೆ ಮಾಡಲು ಅವಕಾಶವನ್ನ ನೀಡಲಾಗುತ್ತೆ. ರಾಜರು ಪದ್ಮಾವತಿಯನ್ನ ಕಂಡು ಮೈಮರೆತು ಅವಳನ್ನ ಕಾಮದಿಂದ ನೋಡ್ತಾರೆ.
ನೋಡುತ್ತಿದ್ದಂತೆ ಅವರು ಹೆಣ್ಣಾಗಿ ರೂಪಾಂತರಗೊಳ್ತಾರೆ. ಆದರೆ ಕಲ್ಕಿ ಯಾವುದೇ ಪ್ರಚೋದನೆಗೆ ಒಳಗಾಗದೇ ಇರೋದ್ರಿಂದ ಪದ್ಮಾವತಿಯನ್ನ ವಿವಾಹವಾಗ್ತಾನೆ. ನಂತರ ಕಲ್ಕಿ ಪದ್ಮಾವತಿಯೊಂದಿಗೆ ತನ್ನ ಸ್ವಗ್ರಾಮವಾದಂತಹ ಶಾಂಬಾಲಗೆ ಹಿಂದಿರುಗ್ತಾನೆ. ಅನಂತರ ಕಲ್ಕಿ ಜಗತ್ತನ್ನ ವಶಪಡಿಸಿಕೊಳ್ಳುವ ಧ್ಯೇಯವನ್ನ ಹೊಂದಿರೋದ್ರಿಂದ ತನ್ನ ಸೈನ್ಯದೊಂದಿಗೆ ಮೊದಲು ಕಿಕ್ಕಾರಪುರವನ್ನ ವಶಪಡಿಸಿಕೊಳ್ತಾನೆ. ವೀಕ್ಷಕರೇ, ಈ ಸಾಮ್ರಾಜ್ಯದ ನಿವಾಸಿಗಳು ಹೆಚ್ಚಾಗಿ ಬೌದ್ಧರೇ ಆಗಿರ್ತಾರೆ. ಅವರು ಧರ್ಮದ ಮಾರ್ಗವನ್ನ ಅನುಸರಿಸೋದಿಲ್ಲ. ಈ ಸಾಮ್ರಾಜ್ಯದ ಅಧಿಪತಿ ಜೀನಾ. ಯುದ್ಧದಲ್ಲಿ ಮೊದಲು ಅವನು ಯುದ್ಧ ಭೂಮಿಯಿಂದ ಹೊರಡ್ತಾನೆ. ಆದರೆ ಕಲ್ಕಿಯ ಅಪಾಸ್ಯದಿಂದ ಶೀಘ್ರದಲ್ಲೇ ಯುದ್ಧ ಭೂಮಿಗೆ ಹಿಂತಿರುಗ್ತಾನೆ. ನಂತರ ಅವನು ದೇವದತ್ತನನ್ನ ಗಾಯಗೊಳಿಸ್ತಾನೆ ಮತ್ತು ಬಾಣಗಳ ಸುರುಮಳೆಗಳಿಂದ ಕಲ್ಕಿಯನ್ನ ಪ್ರಜ್ಞಾಹೀನಗೊಳಿಸ್ತಾನೆ. ಅವರು ಕಲ್ಕಿಯನ್ನ ಸೆರೆ ಹಿಡಿಯಲು ಪ್ರಯತ್ನಿಸ್ತಾರೆ, ಆದರೆ ಹಾಗೆ ಮಾಡಲು ವಿಫಲರಾಗ್ತಾರೆ. ಆದ್ರಿಂದ ಅವರು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನೆ. ಪ್ರಜ್ಞೆ ಮರಳಿದ ನಂತರ ಕಲ್ಕಿ ಅವನನ್ನ ಹುಡುಕಿ ಕೊಂದು ಬೌದ್ಧ ಸಾಮ್ರಾಜ್ಯವನ್ನ ಸೋಲಿಸ್ತಾನೆ. ಜೀನನನ್ನು ಸೋಲಿಸಿದ ನಂತರ ಕಲ್ಕಿಯು ತನ್ನ ರಾಜಧಾನಿಗೆ ಹಿಂದಿರುಗ್ತಾನೆ. ವೀಕ್ಷಕರೇ, ಅಲ್ಲಿ ಕೆಲವು ಋಷಿಗಳು ಕುತೋದರಿ ಎಂಬ ರಾಕ್ಷಸಿಯ ಬಗ್ಗೆ ತಿಳಿಸ್ತಾರೆ. ಆ ರಾಕ್ಷಸಿ ದೈತ್ಯಾಕಾರ ಮತ್ತು ನಿರ್ದಯ ರಾಕ್ಷಸಿ, ಈಕೆ ಹಿಮಾಲಯದಲ್ಲಿ ವಾಸಿಸುತ್ತಿದ್ದಾಳೆ ಅಂತ ಹೇಳ್ತಾರೆ. ಹಾಗಾಗಿ ಕಲ್ಕಿ ಹಿಮಾಲಯಕ್ಕೆ ಹೊರಡ್ತಾನೆ. ಕಲ್ಕಿ ಮತ್ತು ಅವನ ಸೈನ್ಯವು ರಾಕ್ಷಸಿಯನ್ನ ಎದುರಿಸಿದಾಗ ಆ ರಾಕ್ಷಸಿ ಭಗವಾನ್ ಕಲ್ಕಿಯೊಂದಿಗೆ ಯುದ್ಧವನ್ನ ಮಾಡಿ ಕುದುರೆಗಳು, ಆನೆಗಳು ಮತ್ತೆ ಸೈನ್ಯಗಳನ್ನ ತಿಂದು ಹಾಕ್ತಾಳೆ. ಆದ್ರಿಂದ ಕಲ್ಕಿ ಕೋಪಗೊಂಡು ರಾಕ್ಷಸಿಯ ಹೊಟ್ಟೆ ಒಳಗಿಂದ ತನ್ನ ಒಂದು ಬಾಣದಿಂದ ಬೆಂಕಿಯನ್ನು ಸೃಷ್ಟಿಸಿ ಉರಿಯುವಂತೆ ಮಾಡ್ತಾನೆ. ಬೆಂಕಿಯು ಪ್ರಕಾಶಮಾನವಾಗಿ ಉರಿಯುತ್ತಿರುವ ಸಂದರ್ಭದಲ್ಲಿ ಕಲ್ಕಿ ತನ್ನ ಶಕ್ತಿಯುತವಾದ ಕತ್ತಿಯಿಂದ ಆ ರಾಕ್ಷಸಿಯ ಪಕ್ಕೆಲುಬಿನ ಬಲಭಾಗವನ್ನ ಹರಿದು ಹಾಕ್ತಾನೆ. ಅನಂತರ ಕಲ್ಕಿಯ ಸೈನಿಕರು ಅವರ ಮೇಲೆ ದಾಳಿ ಮಾಡಿ ಬಾಣಗಳಿಂದ ಆಕ್ರಮಣ ಮಾಡ್ತಾಳೆ. ಹೀಗೆ ಆ ರಾಕ್ಷಸಿಯು ಕೊಲೆಯಾಗುತ್ತೆ. ನಂತರ ತನ್ನ ತಾಯಿಯ ಸಾವಿನ ದುಃಖದಿಂದ ಮುಳುಗಿದಂತಹ ಕುತೋದರಿಯ ಮಗ ವಿಕಂಜನನು ಕಲ್ಕಿಯ ಸೈನಿಕರನ್ನ ಪೀಡಿಸಲು ಪ್ರಾರಂಭಿಸುತ್ತಾನೆ. ಈ 5 ವರ್ಷದ ರಾಕ್ಷಸನನ್ನ ತೊಡೆದು ಹಾಕಲು ಭಗವಾನ್ ಕಲ್ಕಿಯು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದನು. ಆ ಪರಮ ಆಯುಧವು ಅವನ ದೇಹದಿಂದ ವಿಕಂಜನ ತಲೆಯನ್ನ ಕತ್ತರಿಸಿತು. ನಂತರ ರಾಕ್ಷಸ ಕಲಿ ಮತ್ತು ಅವನ ಮಿತ್ರರನ್ನ ನಾಶ ಮಾಡಲು ಕಲ್ಕಿ ತನ್ನ ಸಹೋದರಿಯರು ಮತ್ತು ಇತರ ಧರ್ಮನಿಷ್ಠ ರಾಜರನ್ನ ಒಳಗೊಂಡಿರುವಂತಹ ತನ್ನ ಬೃಹತ್ ಸೈನ್ಯದೊಂದಿಗೆ ಕಲಿಯ ನೆಚ್ಚಿನ ಸ್ಥಳಗಳಿಗೆ ಹೊರಡುತ್ತಾನೆ. ಕಲಿಯು ಕಲ್ಕಿಯ ವಿಜಯದ ಬಗ್ಗೆ ಕೇಳಿದಾಗ ಅವನು ತನ್ನ ನೆಚ್ಚಿನ ಜಾಗವನ್ನು ಬಿಟ್ಟು ಹೋಗ್ತಿರ್ತಾನೆ. ಆದರೆ ಕಲ್ಕಿಯ ಸೈನ್ಯವು ಅವನನ್ನ ತಡೆಯುತ್ತದೆ. ಈ ಕಾರಣದಿಂದ ಭೀಕರ ಯುದ್ಧವು ಪ್ರಾರಂಭವಾಗುತ್ತದೆ. ಕಲ್ಕಿಯು ಕೋಕ ಮತ್ತು ವಿಕೋಕ ಎಂಬ 2 ಪ್ರಬಲ ರಾಕ್ಷಸರನ್ನ ಕೊಲ್ತಾನೆ. ನಂತರ ಕಲಿಯೊಂದಿಗೆ ಹೋರಾಡಿ ಕಲಿಯನ್ನ ಕೂಡ ಸೋಲಿಸ್ತಾನೆ. ಸೋತ ಕಲಿ ಸತ್ಯಯುಗಕ್ಕೆ ಕಾಲಿಡ್ತಾನೆ. ಹೀಗೆ ಕಲ್ಕಿ ಅವತಾರವು ಎಲ್ಲಾ ರಾಕ್ಷಸರನ್ನ ಸಂಹರಿಸಿ ಸತ್ಯಯುಗವನ್ನ ಸ್ಥಾಪಿಸುತ್ತಾನೆ. ಇದಿಷ್ಟು ಕಲ್ಕಿಯ ಕತೆ. ವೀಕ್ಷಕರೇ, ಇನ್ನು ಕೆಲವು ಪುಸ್ತಕಗಳ ಪ್ರಕಾರ ಕಲ್ಕಿ ಕಲಿಯನ್ನ ಕೊಲ್ಲಲು ಬೆಂಕಿಯಲ್ಲಿ ಹಾಕ್ತಾನೆ. ಆದರೆ ಕಲಿ ಅದರಿಂದ ತಪ್ಪಿಸಿಕೊಂಡ ಅಂತ ಹೇಳಲಾಗ್ತದೆ. ಕಲಿ ಬಗ್ಗೆ ಇನ್ನು ಹೆಚ್ಚು ತಿಳ್ಕೋಬೇಕು ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.